ಈ ಕಡೆ ಕ್ಯಾಮ್ರಾಮನ್ ಆಗ್ತದೆ ಈ ಕಡೆ ಬನ್ನಿ ಸರ್, ಅಲ್ಲಿ ಕ್ಯಾಮ್ರಾ ಇದು ಬರ್ತಾ ಇದೆ ಅಲ್ಲಿ. ಹೋಗ್ತಾ ಇರ್ತದೆ, ಬನ್ನಿ ಸರ್. ಆದ್ರೆ ನೀವು ಆ ಕಡೆ ಬರ್ಕೊಳ್ಳಿ, ಬೇರೆ ಕಡೆ ಇರಂಗಿಲ್ಲ. ಬಂದವರಲ್ಲ, ಬನ್ನಿ ಬ್ಯಾರಿಕೇಡ್ ಒಳಗಡೆ. ಆಯ್ತಪ್ಪ, ಬ್ಯಾರಿಕೇಡ್ ಒಳಗಡೆ ಇರಲಿ. ಯಾಕೆ ಮಾರನವ್ರು ಹಾಕ್ಸಿರೋದು, ಮಾರನವ್ರು ಹಾಕ್ಸಿರೋದು. ಬನ್ನಿ ಬನ್ನಿ ಒಳಗಡೆ, ಒಳಗಡೆ ಬನ್ನಿ, ಅಲ್ಲಿ ಬನ್ನಿ. ಇದಕ್ಕೆ ಬ್ಯಾರಿಕೇಡ್ ಹಾಕಿಸ್ಬೇಕು. ಕಡಿಮೆ ಮಾಡಿದಾಗ ಜಾಸ್ತಿ ಆಗ್ತದೆ, ಜಾಸ್ತಿ ಮಾಡಿದಾಗ ಕ್ಯಾಮ್ರಾ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ಪೂಜೆ ನಡೀತಾ ಇದೆ ಅಂತ ಹೇಳಿ ಪ್ರಮೋದಾದೇವಿಯವರು ಕೂಡ ನೋಡ್ತಾ ಇದ್ದಾರೆ. ಮತ್ತು ಯದುವೀರ್ ಅವರ ಮಗ ಕೂಡ ಇದ್ದಾರೆ ಮತ್ತು ಅವರ ಪತ್ನಿ ಕೂಡ ನೋಡ್ತಾ ಇದ್ದಾರೆ ಹೇಗೆ ಸಾಗ್ತಾ ಇದೆ ಪೂಜೆ ಅಂತ ಹೇಳಿ. ಪ್ರತಿ ಬಾರಿಯೂ ಕೂಡ ನಮಗೆ ಸಿಗುವಂತಹ ಇದೊಂದು ಅತ್ಯದ್ಭುತ ಚಿತ್ರ ಅಂತ ಹೇಳ್ಬೋದು. ಪೂಜೆ ಹೇಗೆ ಸಾಗ್ತಾ ಇದೆ, ಜಟ್ಟಿ ಕಾಳಗಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ವಜ್ರಮುಷ್ಟಿ ಕಾಳಗಕ್ಕೆ ಅಂತ ಹೇಳಿ ಒಂದು ಕಡೆ ದೃಶ್ಯವನ್ನು ಗಮನಿಸಿದ್ರಿ. ಮತ್ತೊಂದು ಕಡೆ ಯದುವೀರ್ ಅವರು ಯಾವ ರೀತಿಯಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಕತ್ತಿಯನ್ನು ಅವರು ಈ ಪೂಜೆಗಳೆಲ್ಲವೂ ಕೂಡ ಮುಗಿದ ನಂತರ ಮೇಲೆ ಎತ್ತುತ್ತಾರೆ. ಆಗ ಮಧ್ಯದ ವ್ಯಕ್ತಿ ಒಬ್ಬರು ವಜ್ರಮುಷ್ಟಿ ಕಾಳಗಕ್ಕೆ ಈ ಸೂಚನೆಯನ್ನು ನೀಡ್ತಾರೆ. ತಕ್ಷಣ ಎರಡು ಜಟ್ಟಿಗಳ ನಡುವೆ 30 ಸೆಕೆಂಡ್ನಿಂದ 1 ನಿಮಿಷದ ಒಳಗೆ ಈ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಕೈಯಲ್ಲಿ ಧರಿಸಿರುವಂತಹ ವಜ್ರಮುಷ್ಟಿ ಆಯುಧದಿಂದ ಈ ಕಾದಾಡುವ ಸಂದರ್ಭದಲ್ಲಿ ಯಾವ ಜಟ್ಟಿ ತಲೆಯಿಂದ ರಕ್ತ ಚಿಮ್ಮುತ್ತೋ ಆಗ ಕಾಳಗ ಕೊನೆಯಾಗುತ್ತೆ. ಅದನ್ನು ರಾಜರು ನೋಡಬೇಕು. ಸಮಯದ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ 30 ಸೆಕೆಂಡ್ನಿಂದ 1 ನಿಮಿಷದ ಒಳಗಾಗಿ ಈ ಜಟ್ಟಿ ಕಾಳಗವನ್ನು ಮುಗಿಸ್ಬೇಕಾಗತ್ತೆ ಅನ್ನುವಂತಹ ಪ್ರತೀತಿ ಇದೆ. ಸೊ ಹಾಗಾಗಿ 1 ನಿಮಿಷದ ಒಳಗಡೆ ಇಬ್ಬರೂ ಕೂಡ ಕಾದಾಟ ನಡೆಸುವಂತಹ ಸಂದರ್ಭದಲ್ಲಿ ಯಾವಾಗ ಬೇಗ ಈ ಒಂದು ತಲೆಗೆ ಹೊಡಿತೀವಿ ಅಂತ ಹೇಳಿ ಈ ಒಂದು ಕಾಳಗವನ್ನು ನಡೆಸಲಾಗತ್ತೆ.